ಫುಲ್ಲುನು ಸಿಂಗಲ್ ಕ್ರೋಶೆ ಹಾಕೊಂತ ಹೋಗ್ಬೇಕಾಗತ್ತೆ. ಇದು ಬಂದು ನಮ್ಮ ಸೆಕೆಂಡ್ ಸ್ಟೆಪ್. ಸೊ 3 ಚೈನ್ ಬೇಸ್ ಇದೆ ಅಲ್ಲ, 3ರಿಂದ 4 ಸಿಂಗಲ್ ಕ್ರೋಶೆ ಹಾಕಿದ್ರೆ ಸಾಕು. ಒಬ್ಬೊಬ್ರು ಚೈನ್ ದೊಡ್ಡದಾಗಿರುತ್ತೆ, ಒಬ್ಬೊಬ್ರು ಚೈನ್ ಚಿಕ್ಕದಾಗಿರುತ್ತೆ. ಅದಕ್ಕೆ ನಾನು ಐದರ್ 3 ಆರ್ 4 ಅಂತ ಹೇಳ್ತಾ ಇರೋದು. ಇಲ್ಲಿ ಕೌಂಟ್ ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಲ್ಲ. ಸೊ ಐದರ್ 3 ಆರ್ 4 ಸಿಂಗಲ್ ಕ್ರೋಶೆಸ್ ಮತ್ತೆ ಕೊನೆವರೆಗೂ ಹಾಕೊಂಡು ಮತ್ತೆ ಸಾರಿನ ಟರ್ನ್ ಮಾಡ್ಕೋಬೇಕಾಗತ್ತೆ. ಈಗ ಚೈನ್ ಹಾಕ್ತಾ ಇದ್ದೀನಿ. 2 3 4 ಚೈನ್ಸು, ಮತ್ತೆ ಇಲ್ಲಿ 1 2 3 ಥರ್ಡ್ ಸ್ಟಿಚ್ಗೆ ಡಬಲ್ ಕ್ರೋಶೆ ಹಾಕೋಬೇಕು. ಥರ್ಡ್ ಸ್ಟಿಚ್ ಅಂದ್ರೆ 3ನೇ ಸಿಂಗಲ್ ಕ್ರೋಶೆ ಒಳಗೆ ಒಂದು ಡಬಲ್ ಕ್ರೋಶೆ ಇಲ್ಲ ಕಂಬ ಹಾಕೋಬೇಕು. ಸೊ ಇದೊಂಥರ ವಿ ಸ್ಟಿಚ್ ತರ ಫಾರ್ಮ್ ಆಗುತ್ತೆ. ಇದು ವಿ ಸ್ಟಿಚ್, ಫಸ್ಟ್ ವಿ ಸ್ಟಿಚ್. ಆಮೇಲೆ ಮತ್ತೆ 1 2 3 ಸ್ಟಿಚ್ ಬಿಟ್ಬಿಟ್ಟು 4ನೇ ಸ್ಟಿಚ್ ಅಲ್ಲಿ ತಿರ್ಗಾ ಇನ್ನೊಂದು ಕಂಬ ಹಾಕೋಬೇಕು. ಕಂಬ ಆದ್ಮೇಲೆ ಒಂದು ಚೈನು, ತಿರ್ಗಾ ಅದೇ ಜಾಗದಲ್ಲಿ ಒಂದು ಇನ್ನೊಂದು ಕಂಬ. ಸೊ ಇದು ಇನ್ನೊಂದು ವಿ ಸ್ಟಿಚ್ ಆಯ್ತು. ಮತ್ತೆ ಇದೇ ರೀತಿ ಫುಲ್ ಸೀರೆ ಎಂಡ್ ವರ್ಗುನು ಕಂಟಿನ್ಯೂ ಮಾಡಬೇಕು. ಪ್ರತಿ ಸತಿ 4ನೇ ಸ್ಟಿಚ್ ಅಲ್ಲಿ 2 ಕಂಬ ಹಾಕಬೇಕು, 2 ಕಂಬ ಮಧ್ಯ ಒಂದು ಚೈನ್ ಸ್ಟಿಚ್ ಹಾಕಬೇಕು. ಇದಕ್ಕೆ ನಾವು ವಿ ಸ್ಟಿಚ್ ಅಂತ ಹೇಳ್ತೀವಿ. ಇಲ್ಲಿ 3 ಸ್ಟಿಚ್ ಸ್ಕಿಪ್ ಮಾಡಲೇಬೇಕು, ಇಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಟ್ಯೂಲಿಪ್ ಹಾಕುವಾಗ ತುಂಬಾ ಹತ್ರ ಬಂದ್ಬಿಡುತ್ತೆ, ಓವರ್ಲ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ 3 ಸ್ಟಿಚ್ ಸ್ಕಿಪ್ ಮಾಡಿ 4ನೇ ಸ್ಟಿಚ್ಗೆ ವಿ ಸ್ಟಿಚ್. ಸೊ ಈ ಸ್ಟೆಪ್ ನಾನು ಫುಲ್ ಸೀರೆಗೆ ಹಾಕಿ ಆಯ್ತು. ಮತ್ತೆ ಸಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ನಾನು ಥ್ರೆಡ್ ಕಟ್ ಮಾಡಿದ್ದೀನಿ. ಯಾಕೆಂದ್ರೆ ಈಗ ನಾನು ಕಾಂಟ್ರಾಸ್ಟ್ ಕಲರ್ ಥ್ರೆಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಪಿಂಕ್ ಕಲರ್ ಕೂಡ 5 ಎಳೆ ದಾರನೇ ನಾನು ತಗೊಂಡಿರೋದು. ಎರಡನ್ನೂ ಸೇರಿಸ್ಬಿಟ್ಟು ಗಂಟು ಹಾಕ್ತಿದ್ದೀನಿ. ಸೊ ನೀವು ಯಾವುದೇ ಕ್ರೋಶೆ ಡಿಸೈನ್ಗೆ ಕಲರ್ ಚೇಂಜ್ ಮಾಡಬೇಕು ಅನ್ನೋದಾದ್ರೆ ಇದೇ ಮೆಥಡ್ನ ಫಾಲೋ ಮಾಡಬೇಕಾಗತ್ತೆ. ಸ್ಟೆಪ್ ಫಿನಿಶ್ ಆಗಿದ ತಕ್ಷಣ ಕಟ್ ಮಾಡಿಬಿಟ್ಟು ಇನ್ನೊಂದು ಕಲರ್ನ ಸೇರಿಸ್ಕೊಂಡು ನಾಟ್ ಮಾಡಿದ್ರೆ ಅಲ್ಲಿಗೆ ಕಲರ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಸ್ಟಿಚ್ ಅಲ್ಲಿ ಹುಕ್ ಹಾಕಿ ಒಂದು ಲೂಪ್ ಎಳ್ಕೊಂಡು ಒಂದು ಚೈನ್ ಹಾಕಿದ್ರೆ ನಮಗೆ ನೀಡ್ಲಲ್ಲಿ ಲೂಪ್ ಬರುತ್ತೆ. ಸೊ ಈಗ 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕಿದಾದ್ಮೇಲೆ ಈ 2 ವಿ ಸ್ಟಿಚ್ ಮಧ್ಯ ಜಾಗ ಇರುತ್ತಲ್ವಾ, ಅಲ್ಲಿಗೆ ಒಂದು ಕಂಬ ಹಾಕಬೇಕು. ಮತ್ತೆ 2 ಚೈನು, ಮತ್ತೆ 2 ವಿ ಸ್ಟಿಚ್ ಮಧ್ಯ ಇರೋ ಜಾಗದಲ್ಲಿ ಒಂದು ಕಂಬ. ಈ ಸ್ಟೆಪ್ ತುಂಬಾನೇ ಸಿಂಪಲ್. ಸೊ ಇದನ್ನೇ ನಾವು ಕೊನೆವರೆಗೂ ಹಾಕೊಂಡು ಹೋಗ್ಬೇಕು. 2 ಚೈನು ಒಂದು ಕಂಬ, 2 ಚೈನು ಒಂದು ಕಂಬ. ಬಟ್ ಕಂಬ ಎಲ್ಲಿ ಹಾಕೋದು ಅಂತ ಸ್ವಲ್ಪ ಕ್ಲೀನ್ ಆಗಿ ನೋಡ್ಕೋಬೇಕು ನೀವು. 2 ವಿ ಸ್ಟಿಚ್ ಮಧ್ಯ ಹಾಕ್ತಾ ಇದ್ದೀನಿ ನಾನು. ಸೊ ಇದೇ ರೀತಿ ಸೀರೆ ಕೊನೆವರೆಗೂ ಹಾಕೊಂಡು ಹೋಗ್ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಕೂಡ ನಾನು ಇದೇ ಕಲರ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ತಿರ್ಗಾ ಇದು ಸ್ಟೆಪ್ ಫುಲ್ ಆಗಿದೆ. ನಾನು ಸಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 2 ಚೈನು. ಸೊ ಆ ಕಂಬ ಇರುತ್ತಲ್ಲ, ಆ ಕಂಬದೊಳಗೆ ಒಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಒಂದು ಸಿಂಗಲ್ ಕ್ರೋಶೆ ಆದ್ಮೇಲೆ ತಿರ್ಗಾ 2 ಚೈನು. ಇವಾಗ ಸೀರೆನ ಟರ್ನ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಟರ್ನ್ ಮಾಡ್ಕೊಂಡ್ರೆ ಸಾಕು, ಪೂರ್ತಿ ಸೀರೆನೆ ಟರ್ನ್ ಮಾಡೋದೇನು ನೆಸೆಸರಿ ಇಲ್ಲ. ಸೊ ಈಗ ಅದು 2 ಚೈನ್ ಗ್ಯಾಪ್ ಇರುತ್ತಲ್ವಾ, ಆ ಗ್ಯಾಪ್ ಅಲ್ಲಿ 4 ಕಂಬ ಹಾಕಬೇಕು. ಎಲ್ಲ 4 ಕಂಬ ಅದೇ ಜಾಗದಲ್ಲೇ ಬರಬೇಕು. ಸೊ ಇದು 1 2
3 4. ಸೊ 4 ಸ್ಟಿಚ್ಚು ಫಸ್ಟ್ ಅಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಅದು ಕೂಡ ಒಂದು ಸ್ಟಿಚ್ ಲೆಕ್ಕ ಬರುತ್ತೆ. ಸೊ ಇನ್ ಟೋಟಲ್ 5 ಸ್ಟಿಚ್ ಹಾಕಿರೋದು. ಮಾಡ್ತೀನಿ. ಯಾಕಂದ್ರೆ ಈ ಸೀರೆ ಕುಚ್ಚು ಹಾಕಿ ತುಂಬಾನೇ ಹೆಣ್ಮಕ್ಳು ಮನೇಲೆ ಕುತ್ಕೊಂಡು 4 ಕಾಸು ದುಡಿತಾ ಇದ್ದಾರೆ. ಸೊ ನನ್ನ ಕೈಯಿಂದ ಆಗೋ ಪ್ರಯತ್ನ ನಾನು ಎಲ್ಲಾನು ಮಾಡ್ತೀನಿ. ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡಿ, ನಿಮ್ಮ ಹೊಸ ಡಿಸೈನ್ಸ್ನ ಅಪ್ಡೇಟ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇದೇ ರೀತಿ ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡಬೇಕು. ಅಂದರೆ ಇದೊಂಥರ ಫಾಸ್ಟಾಗಿ ಆಗೋವಂತಹ ಡಿಸೈನ್ ಖಂಡಿತ ಅಲ್ಲ. ಸೊ ಇದಕ್ಕೆ ತುಂಬಾ ಟೈಮ್ ಬೇಕು. ಆಲ್ಮೋಸ್ಟ್ ನೋಡಿ ನನಗೆ ಒಂದು 6 ಅವರ್ಸ್ ಅಟ್ಲೀಸ್ಟ್ ಬೇಕಾಯಿತು ಇದು ಸ್ಯಾರಿ ಫುಲ್ ಮುಗಿಸೋದಕ್ಕೆ. ಸೊ ಜಸ್ಟ್ ಗಿವಿಂಗ್ ಯು ರಫ್ ಐಡಿಯಾ. ಬೇರೆ ರೆಗ್ಯುಲರ್ ಆರ್ಚ್, ಡಬಲ್ ಆರ್ಚ್ ಅದೆಲ್ಲ ಆದರೆ ಬೇಗನೆ ಮುಗ್ದೋಗುತ್ತೆ. ಬಟ್ ಇದು ತುಂಬಾ ಟೈಮ್ ಬೇಕು. ಪ್ರತಿ ಸತಿ ಸೀರೆ ತಿರುಗಿಸ್ಕೊಂಡು ಮಾಡೋದಕ್ಕೆ ತುಂಬ ಟೈಮ್ ಬೇಕು. ಆಮೇಲೆ ಈ ಟ್ಯೂಲಿಪ್ಸು ಅಷ್ಟೇ, ದೆ ವೆರಿ ಕ್ಲೋಸ್ಲಿ ಪ್ಲೇಸ್ಡ್. ಸೊ ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕು. ಫಸ್ಟ್ ಟೈಮ್ ನಿಮಗೆ ಟ್ರಿಕ್ಕಿ ಅನಿಸುತ್ತೆ, ಟ್ರಿಕ್ಕಿ ಅಂತ ಬಿಟ್ಬಿಡಬೇಡಿ. ಬರೋವರೆಗೂ ಟ್ರೈ ಮಾಡ್ತಾ ಇರಿ, ಖಂಡಿತ ನೀವು ಕಲಿತೀರಾ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್. ಸೊ ಫೈನಲಿ ಫುಲ್ ಸ್ಯಾರಿ ಫಿನಿಶ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನನಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಇನ್ನೂ ಈಸಿ ಆಗಬೇಕು ಅಂದರೆ ಕಮಲ್ ಕಡಾಯಿ ಥ್ರೆಡ್ಡಲ್ಲಿ ಟ್ರೈ ಮಾಡಿ. ಆವಾಗ 5 ಎಳೆನ ಮ್ಯಾನೇಜ್ ಮಾಡೋದು ಆ ಸರ್ಕಸ್ ತಪ್ಪುತ್ತೆ. ಕಮಲ್ ಕಡಾಯಿ ಥ್ರೆಡ್ ಕೂಡ ಸಿಲ್ಕ್ ಥ್ರೆಡ್ ಅಷ್ಟೇ ಶೈನ್ ಇರುತ್ತೆ. ಸೊ ಅದೇನು ಡಿಫ್ರೆನ್ಸ್ ಏನು ಅಷ್ಟೊಂದು ಗೊತ್ತಾಗಲ್ಲ. ಡಬಲ್ ಕಲರ್ ಸ್ಯಾರೀಸ್ಗೆ ಇದೊಂದು ತುಂಬಾ ಒಳ್ಳೆ ಐಡಿಯಾ. ಸ್ಪೆಷಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ. ಸ್ಯಾರಿ ಎಕ್ಸ್ಪೆನ್ಸಿವ್ ಇರುತ್ತೆ, ಬೀಡ್ಸ್ ಹಾಕಿದ್ರೆ ಒಬ್ಬೊಬ್ರು ಕಪ್ಪಾಗ್ಬಿಟ್ರೆ ಏನು ಮಾಡೋದು ಅಂತ ಸುಮಾರು ಜನ ಕ್ಲೈಂಟ್ಸ್ ನನಗೆ ಕೇಳ್ತಾರೆ. ಸೊ ಅಂಥವ್ರಿಗೆಲ್ಲ ನಾನು ಈ ಥರ ಡಿಸೈನ್ಸೇ ಸಜೆಸ್ಟ್ ಮಾಡೋದು. ನೀವು ಟ್ರೈ ಮಾಡಿ. ಟ್ರೈ ಮಾಡಿದರೆ ನಿಮ್ಮ ಫೋಟೋಸ್ನ ನಾಟಿ ಥ್ರೆಡ್ಸ್, ಕ್ರೋಶೆ ಕ್ಲಬ್ ಬೈ ನಾಟಿ ಥ್ರೆಡ್ಸ್ ಅಂತ ಫೇಸ್ಬುಕ್ಕಲ್ಲಿ ಪೇಜ್ ಇದೆ, ಅದರಲ್ಲಿ ಶೇರ್ ಮಾಡಿ. ಎಲ್ಲ ಕ್ರೋಶೆ
ಫ್ಯಾನ್ಸ್ ಅವ್ರ ಕ್ರೋಶೆ ಇಂಟ್ರೆಸ್ಟ್ ಇರೋರು ಆ ಕ್ಲಬ್ನ ಜಾಯ್ನ್ ಆಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಬರ್ತಿಳಿಸಿ. ಆಮೇಲೆ ಐ ಥಿಂಕ್ ಈ ವಿಡಿಯೋ ಅಲ್ಲಿನ ಇಷ್ಟೇ. ನಾನು ಮತ್ತೆ ಬೇಗ ಸಿಗ್ತೀನಿ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಒಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್.